ಆಂಧ್ರ ಪ್ರದೇಶದ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಕೂಡ ಜೋರಾಗ್ತಾ ಇದೆ ಕ್ಷಣದಿಂದ ಕ್ಷಣಕ್ಕೆ. ಸೈಕ್ಲೋನ್ ಹಿನ್ನೆಲೆಯಲ್ಲಿ ರೈಲು ವಿಮಾನ ಸಂಚಾರಕ್ಕೂ ಕೂಡ ಅಡ್ಡಿ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಿಂದ ಕಾಕಿನಾಡ ನಾಗರಕೋಯಿಲ್ ರೈಲು ಸಂಪರ್ಕ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಚೆನ್ನೈ, ತಿರುವಳ್ಳೂರು, ಕಾಂಚೀಪುರಂ, ರಾಣಿಪೇಟ್ಗೆ ಆರೆಂಜ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಕೆಲವು ಕಡೆ 90 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಒಂದು ಕಡೆ ಕಡಲು ಪ್ರಕ್ಷುಬ್ಧಗೊಂಡಿದೆ, ಮತ್ತೊಂದು ಕಡೆ ಅಬ್ಬರದ ಮಳೆ, ಅದರ ಜೊತೆಗೆ ಅಬ್ಬರದ ಗಾಳಿ ಅಕ್ಷರಶಃ ಆಂಧ್ರ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿರುವಂಥದ್ದು. ಆಂಧ್ರ ಪ್ರದೇಶ ಸೇರಿದಂತೆ ದಕ್ಷಿಣ ಭಾರತದ ತಮಿಳುನಾಡು, ಕೇರಳ, ಕರ್ನಾಟಕ ಈ ರಾಜ್ಯಗಳಲ್ಲೂ ಕೂಡ ಈ ಸೈಕ್ಲೋನ್ನ ಎಫೆಕ್ಟ್ ಇರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಹೇಳಿದೆ. ಹಾಗಾಗಿ ಎಲ್ಲ ರಾಜ್ಯಗಳಲ್ಲೂ ಕೂಡ, ಅದರಲ್ಲೂ ಕರಾವಳಿ ಪ್ರದೇಶಗಳಲ್ಲಿ ಈಗ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂಥದ್ದು. ಮೋಂತಾ ಅಬ್ಬರವನ್ನು ನಿಯಂತ್ರಿಸುವುದಕ್ಕೆ, ಈ ಸಮುದ್ರ ತೀರದ ಜನರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮೋಂತಾ ಚಂಡಮಾರುತದ ಅಬ್ಬರ ಜೋರಾಗ್ತಾ ಇದೆ. ಈ ಚಂಡಮಾರುತದ ಸ್ವರೂಪ ಏನು? ಈ ಚಂಡಮಾರುತವನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ, ಜನರನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಈಗ ಯಾವ್ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ನೋಡಿ, ಮೋಂತಾ ಚಂಡಮಾರುತ ಇವತ್ತು ಸಂಜೆಯಿಂದ ರಾತ್ರಿಯ ವೇಳೆಗೆ ಬಂದು ಕರಾವಳಿ ತೀರ ಅಂದರೆ ಆಂಧ್ರ ಪ್ರದೇಶದಲ್ಲಿರುವಂಥ ಕರಾವಳಿ ತೀರಗಳಿಗೆ ಅಪ್ಪಳಿಸಲಿದೆ. ಹೀಗಾಗಿ ಸಾಕಷ್ಟು ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕಳೆದ 3-4 ದಿನಗಳಿಂದಲೂ ಕೂಡ ಆಂಧ್ರ ಪ್ರದೇಶದ ಸರ್ಕಾರ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಸಮುದ್ರ ತಟದಲ್ಲಿರುವಂತಹ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸಗಳನ್ನು ಮಾಡಲಾಗಿದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳನ್ನು, ಜನರನ್ನು ಎತ್ತರದ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಈ ಒಂದು ಚಂಡಮಾರುತದ ಅಬ್ಬರ ಏನಿದೆ ಅದು 1400ಕ್ಕೂ ಅಧಿಕ ಹಳ್ಳಿಗಳ ಮೇಲೆ, 44 ಪಟ್ಟಣಗಳ ಮೇಲೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಗಂಟೆಗೆ ಸರಿಸುಮಾರು 110 ಕಿಲೋಮೀಟರ್ ವೇಗದಲ್ಲಿ ಬಂದು ಈ ಒಂದು ಚಂಡಮಾರುತ ಅಪ್ಪಳಿಸುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಆಂಧ್ರ ಪ್ರದೇಶದ 26 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಸಾಕಷ್ಟು ಮಳೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇತ್ತು. ಈಗ ಚಂಡಮಾರುತ ಅಪ್ಪಳಿಸುವಂಥ ಸಮಯ ಹತ್ತಿರ ಆದಂತೆಲ್ಲ ಮಳೆಯ ಪ್ರಮಾಣ ಕೂಡ ಬಹಳಷ್ಟು ತೀವ್ರವಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಈ ಕರಾವಳಿ ತೀರ ಪ್ರದೇಶಗಳಲ್ಲಿ ಅಲ್ಲಲ್ಲೀಗ ನೆಲ ಕುಸಿತ ಆಗಿರುವಂಥದ್ದು ಅಥವಾ ಭೂಕುಸಿತ ಆಗಿರುವಂಥ ವರದಿಗಳು ಕೂಡ ಬರ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಆತಂಕವನ್ನು ಕೂಡ ಈ ಒಂದು ಚಂಡಮಾರುತ ಹುಟ್ಟು ಹಾಕಿರುವಂಥದ್ದು. ಈಗಾಗಲೇ SDRF ಮತ್ತು NDRF ತಂಡಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇಡೀ ಆಂಧ್ರ ಪ್ರದೇಶದ ಸುತ್ತಲೂ ಕೂಡ 22 NDRF ತಂಡಗಳನ್ನು ಕೂಡ ನಿಯೋಜನೆ ಮಾಡಿ ಈಗ ರಕ್ಷಣೆಗೆ ನಿಲ್ಲಿಸಲಾಗಿರುವಂಥದ್ದು. ಎಲ್ಲೇ ಜನರು ಅಪಾಯಕ್ಕೆ ಸಿಲುಕಿಸಿದಂಥ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಮುಂದುವರೆದಿರುವಂಥದ್ದು. ಕೇವಲ ಇದು ಆಂಧ್ರ ಪ್ರದೇಶಕ್ಕೆ ಸೀಮಿತವಾಗಿದೆ. ಪಕ್ಕದ ತಮಿಳುನಾಡು ಆಗಿರ್ಬೋದು, ತೆಲಂಗಾಣ, ಇದರ ಜೊತೆಗೆ ಒಡಿಶಾದಲ್ಲೂ ಕೂಡ ಸಾಕಷ್ಟು ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿರುವಂಥದ್ದು. ಅಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಮಳೆ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಏನು ಅಂದರೆ, ಸಂಜೆಯಿಂದ ರಾತ್ರಿಯವರೆಗೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಈ ಒಂದು ಚಂಡಮಾರುತ ಬಂದು ಅಪ್ಪಳಿಸುವಂಥ ಸಂದರ್ಭದಲ್ಲಿ 2 ಮೀಟರ್ನಿಂದ 4.5 ಮೀಟರ್ ಎತ್ತರದವರೆಗೂ ಕೂಡ ಅಲೆಗಳು ಬಂದು ದಡಕ್ಕೆ ಅಪ್ಪಳಿಸಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ಒಂದು ಬೆಳವಣಿಗೆ ಎಷ್ಟು ಅಪಾಯಕಾರಿಯಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಒಂದು ಕಡೆಗೆ 110 ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇರುವಂತಹ ಗಾಳಿ, ಮತ್ತೊಂದು ಕಡೆ 4ರಿಂದ 5 ಮೀಟರ್ ಎತ್ತರದಲ್ಲಿ ಬಂದು ದಡಕ್ಕೆ ಅಪ್ಪಳಿಸುವಂಥ ಅಲೆಗಳ ವೇಗ ಹೇಗಿರ್ಬೋದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇಡೀ ಆಂಧ್ರ ಪ್ರದೇಶ ಒಂದು ರೀತಿ ಹೈ ಅಲರ್ಟ್ ಅಲ್ಲಿದೆ. ಸಾಕಷ್ಟು ಟ್ರೈನ್ಗಳ ಸಂಚಾರದ ಮೇಲೆ ಕೂಡ ಇದು ಪರಿಣಾಮ ಬೀರಿದೆ. ವಿಮಾನಗಳ ಹಾರಾಟವನ್ನು ಕೂಡ ಈಗ ಸದ್ಯಕ್ಕೆ ಸ್ಥಗಿತಗೊಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಮೋಂತಾ ಚಂಡಮಾರುತದ ಎಫೆಕ್ಟ್ ಈಗ ಆಂಧ್ರದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಈ ಮೋಂತಾ ಚಂಡಮಾರುತದ ಎಫೆಕ್ಟ್ನಿಂದಾಗಿ ಈಗ ಯುದ್ಧದ ರೀತಿಯಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಇದರ ಎಫೆಕ್ಟನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಮುದ್ರ ತೀರದಲ್ಲಿರುವಂತಹ ಜನರನ್ನು ಕೂಡ ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ.